ಹಾಂಗ ಅಸ್ಲಾಮಲೈಕುಂ ನಮಸ್ತೆ. ನಾನು ಎಲ್ಲರ ಪ್ರೀತಿಯ ಸೈಜ್ ಅಭಿ ಮಾತಾಡ್ತಾ ಇದ್ದೀನಿ ನವಾಜ್ ಪ್ರಕೃತಿ ಚಿಕಿತ್ಸಾಲಯದಿಂದ. ಇವತ್ತು ನಮ್ಮ ಚಿಕಿತ್ಸಾಲಯಕ್ಕೆ ಮೇಡಮ್ ಬಂದವ್ರೆ. ಮೇಡಮ್ಗೆ ಭುಜ ನೋವು ಜಾಸ್ತಿ ಇತ್ತು. ಕೈ ಮೇಲೆ ಎತ್ತಕ್ಕೂ ಆಗ್ತಾ ಇರಲಿಲ್ಲ, ಆ ಸೈಡ್ ಮಲ್ಗಕ್ಕೂ ಆಗ್ತಾ ಇರಲಿಲ್ಲ. ಬನ್ನಿ ಅವ್ರಿಗೆ ಕೇಳೋಣ ಹೆಂಗಿದೆ, ಮೊದಲು ಹೆಂಗಿತ್ತು. ಹಾಂ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನು ಮೇಡಮ್ ಹೆಸರು? ಶ್ರುತಿ ಅಂತ. ಶ್ರುತಿ ಅಂತ. ಯಾವಾಗಿಂದ ಇಲ್ಲ ಮೇಡಮ್ ಪ್ರಾಬ್ಲಮ್ ಇದು? ನನಗೆ ಇದೊಂದು ಲಾಸ್ಟ್ 1 year ಇಂದನೂ ಇದೆ. 1 year ಇಂದ ಇದೆ. ಸೊ ಅದೇ ಪೇಯ್ನ್ ಮಾಮೂಲಿ ಏನಾರ ಮನೆ ಕೆಲಸ ಮಾಡ್ಬೇಕಂತೆಲ್ಲ ಪೇಯ್ನ್ ಇರ್ತಾ ಇತ್ತು. ಸರಿ. ಬಟ್ ರೀಸೆಂಟಾಗಿ ನಂದು ಡೆಲಿವರಿ ಆಯಿತು. 5 months ಬೇಬಿನ ಎತ್ಕೊಂಡು ಇದು ಪೇಯ್ನ್ ಜಾಸ್ತಿ ಆಯಿತು. ಪೇಯ್ನು ಕೈ ಎತ್ತಕ್ಕೆ ಆಗ್ತಾಯಿಲ್ಲ. ಸರಿ. ಸೊ ಅದಕ್ಕೆ ನಾರ್ಮಲ್ ಹಾಸ್ಪಿಟ್ಲಿಗೆ ಹೋದರೆ ಇಂಜೆಕ್ಷನ್ನು ಎಲ್ಲ ಕೊಟ್ಟರು ಏನು ಯೂಸ್ ಆಗಲಿಲ್ಲ. ನಮ್ಮ ಅಣ್ಣ ರೆಫರ್ ಮಾಡಿದ್ದ. ಆಮೇಲೆ ಇಲ್ಲಿ ಅವ್ರಿಗೂ ಬೋನ್ ಏರ್ ಕ್ರ್ಯಾಕ್ ಆಗಿತ್ತು. ಸೊ ಆಮೇಲೆ ಇಲ್ಲಿ ಬಂದಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಎತ್ತಕ್ಕೆಲ್ಲ ಆಗ್ತಾ ಇದೆ. ಸ್ವಲ್ಪ ಎತ್ತಕ್ಕೆಲ್ಲ ಆಗ್ತಾ ಇದೆಯಾ? ಮಗು ಎಲ್ಲ ಎತ್ಕೊಳ್ತಾ ಇದ್ದೀರಾ? ಹಾಂ, ಎತ್ಕೊಳ್ತಾ ಇದ್ದೀನಿ. ಸರಿ ಮೇಡಮ್. ನಮ್ಮ ಟ್ರೀಟ್ಮೆಂಟ್ ಹೆಂಗ ಅನ್ಸ್ತದೆ ಮೇಡಮ್ ನಿಮಗೆ? ಚೆನ್ನಾಗಿದೆ ಸರ್. ಪರವಾಗಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಇದು ಬಂದು ಲೇಟ್ ಇದಾದ್ರೂ ಸ್ವಲ್ಪ ರಿಸಲ್ಟ್ ಚೆನ್ನಾಗೇ ಬರ್ತಾ ಇದೆ. ಸರಿ ಮೇಡಮ್, ಆಗಲಿ. ಹಾಂ ಗೈಸ್, ನೀವು ನೋಡ್ಬೋದು ಮೇಡಮ್ ಏನು ಹೇಳಿದ್ರು ಅಂತ. ಪಾಪ ಇವ್ರಿಗೆ ತೊಂದರೆ ಜಾಸ್ತಿ ಇತ್ತು. ಹಂಗಾಗಿ ಇವರು ನಮ್ಮ ಹತ್ರ ಎಲ್ಲಿಂದ ಮೇಡಮ್ ಬಂದಿರೋದು ನೀವು? ವೈಟ್ ಫೀಲ್ಡ್ ನೋಡಿ, ವೈಟ್ ಫೀಲ್ಡಿಂದ ಬಂದವ್ರೆ. ನಾವು ಇರೋದು ಇಲ್ಲಿ ಬಾಗ್ಲೂರಲ್ಲಿ. ಅವರು ಅಣ್ಣಗೆ ಏನೋ ಆಯ್ತು ಪಾಪ ಅಂತ ಮೊದಲು ಅವ್ರು ಬಂದಿದ್ರು. ಈಗ ಇವ್ರು ಬಂದವರು. ಇದೇ ಥರ ಅಕಸ್ಮಾತ್ ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಲೇಡೀಸ್ಗೆ ಸ್ಪೆಷಲಿ ಜಾಸ್ತಿ ಇರ್ತದೆ ಈ ಥರ ತೊಂದರೆ. ಅಕಸ್ಮಾತ್ ಇದ್ದರೆ ನಮ್ಮ ಹತ್ರ ಬನ್ನಿ, ನಾವು ಇದಕ್ಕೆ ಒಳ್ಳೆ ಚಿಕಿತ್ಸೆ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.